ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೀವು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಆ ಮಗುಗೆ ಏನಾಗಿದೆ, ಎಲ್ಲೋ ಬಿದ್ದು ಪಾಪ ಕೈ ಮುರ್ಕೊಂಡಿರಬಹುದು. ಅದಕ್ಕೆ ತನ್ನ ತಾಯಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮನೆಗೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಅನ್ಕೊಂಡಿರ್ಬೋದು. ಎಸ್, ಅದು ನಿಜನೇ. ಕೈಗೆ ಪೆಟ್ಟಾಗಿದೆ, ಎರಡೂ ಕೈಗೆ ಪೂರ್ತಿ ಬ್ಯಾಂಡೇಡ್ ಆಗಿದೆ. ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಡ್ ಹಾಕಿಸ್ಕೊಂಡು ಬರುವಾಗ ತನ್ನ ತಾಯಿ ಏನು ಮಾಡಿದ್ದಾಳೆ, ನಡ್ಕೊಂಡು ಬರ್ತಿದ್ದಾಗ ಒಂದು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ವ್ಲಾಗರ್ಸ್, ಇನ್ಫ್ಲುಯೆನ್ಸರ್ಸ್ ಅಂತ ಏನು ಹೇಳ್ತಾರೆ, ಈ ನಾರ್ಮಲಾಗಿ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಮಾಡೋದು. ನೀವೇನಾದರೂ ನಮ್ಮ ಪೇಜ್ನ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಆ ಗಿಫ್ಟ್ ಕೊಡ್ತೀವಿ, ಈ ಗಿಫ್ಟ್ ಕೊಡ್ತೀವಿ ಅಂತ. ಆಗ ಸರಿಯಾದಂತಹ ವಿಡಿಯೋ ಇದು. ತಾಯಿ ಜೊತೆ ಮಗು ಸಿಕ್ಕಾಕೊಂಡಿರುವಂತಹ ವಿಡಿಯೋ ಇದು. ಆ ಗಿಫ್ಟು ಕೂಡ ಸಿಕ್ಕುತ್ತೆ, ತಗೊಂಡು ಹೋಗ್ತಾಳೆ. ಆದರೆ ಆ ಮಗು ಈಗ ಬದುಕಿಲ್ಲ. ನಿಮಗೆ ಶಾಕ್ ಆಗಬಹುದು, ಆ ಮಗುವನ್ನು ಕೊಂದವ್ರು ಯಾರು, ಹೆಲ್ತ್ ಅಪ್ಸೆಟ್ ಆಗಿ ಸತ್ತೋಯ್ತಾ ಅಂತ. ಇಲ್ಲ, ತಾಯಿ ಅದ್ರ ಜೊತೆಗೆ ಮಲತಂದೆ, ಆ ಮಗುವಿನ ಮಲತಂದೆ ಇಬ್ಬರೂ ಸೇರಿಕೊಂಡು ಆ ಮಗುವನ್ನು ಕೊಂದಿದ್ದಾರೆ. ಕಾರಣ ಇಷ್ಟೇ, ಆ ಮಗು ಇವರಿಬ್ಬರು ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇತ್ತು ಅಂತ. ಆ 1.5-2 ವರ್ಷದ ಮಗುನೂ ಕೂಡ ಬಿಡಲ್ಲ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಬಿಡಿ ಕೊಲೆ ಅನ್ನೋದು ಬಿಸ್ಕೆಟ್ ತಿನ್ನಂಗೆ ಆಗೋಗ್ಬಿಟ್ಟಿದೆ. ಆಸ್ತಿ ವಿಚಾರಕ್ಕೆ ಹೊಡೆದಾಟ, ಕೊಲೆ, ಮನೇಲಿ ಅಡುಗೆ ಮಾಡಿಲ್ಲ ಅಂತ ಕೊಲೆ, ಅನೈತಿಕ ಸಂಬಂಧಕ್ಕೆ ಕೊಲೆ ಅನ್ನೋದು ತುಂಬ ಸಿಂಪಲ್ ಆಗೋಗ್ಬಿಟ್ಟಿದೆ ಈಗ. ಆದರೆ ಈ ಅನೈತಿಕ ಸಂಬಂಧ ಅಥವಾ ಇಷ್ಟ ಇಲ್ಲದೆ ಮಗು ಅಂದರೆ, ಈಗ ಮಗು ಇಷ್ಟ ಇರಲ್ಲ, ಆದರೆ 2ನೇ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಹೆಂಡತಿ ಮಾತ್ರ ಬೇಕು, ಮಗು ಬೇಡ ಅಂದರೆ ಮೊದಲೇ ಹೇಳಬೇಕು, ನನಗೆ ನೀನು ಮಾತ್ರ ಬೇಕು, ಬೇರೆಯವ್ರಿಗೆ ಹುಟ್ಟಿರುವಂಥ ಮಗು ನನಗೆ ಬೇಡ ಅಂತ ಮೊದಲೇ ಡಿಸಿಷನ್ ತಗೋಬೇಕು. ನೀವು ಮದುವೆ ಮಾಡಿಕೊಂಡು ಸಂಸಾರ ಮಾಡುವಾಗ ಆ ಮಗು ಏನು ಪಾಪ ಮಾಡಿತೋ ಏನೋ, ಆ ಥರ ಈ ಒಂದು ಸ್ಟೋರಿಯಲ್ಲಿ ಈ ರೀತಿನ. ಇನ್ನೊಂದು ಸ್ಟೋರಿ ನೋಡಿ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ ಒಬ್ಳನ್ನ ಪ್ರೀತಿಸ್ತಾ ಇರ್ತಾನೆ. ಅವಳು ಕೂಡ ಹೇಳ್ತಾಳೆ, ನನ್ನ ಗಂಡ ಸತ್ತೋಗಿದ್ದಾನೆ ಹೌದು, ಬಟ್ ನಾನು ಇನ್ನೂ ಮದುವೆ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದರೆ ನನಗೊಬ್ಬ ಮಗನಿದ್ದಾನೆ, 2 ವರ್ಷದ ಮಗು ಇದೆ, ನಾನು ಅವನನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ನಿನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮಗುವನ್ನು ರೋಡಲ್ಲಿ ಎತ್ತಿ ಬಿಸಾಡಿ ಈ ಸಿಟ್ಟು ಬಂದಾಗ ಫೋನನ್ನೆತ್ತು ನೆಲಕ್ಕೆ ಹೊಡಿತೀವಲ್ವ, ಆ ರೀತಿಯಾಗಿ ಹೊಡೆದು ಮಗುವಿನ ಪ್ರಾಣನೇ ತೆಗೆದಿದ್ದಾನೆ. ಆ ವಿಡಿಯೋ ನೀವು ನೋಡಿದ್ರೆ ಕರುಳು ಚುರುಕ್ ಅನ್ನುತ್ತೆ, ಹೊಟ್ಟೆಲೆಲ್ಲ ಒಂಥರ ಸಂಕಟ ಆದಂಗೆ ಆಗುತ್ತೆ. ಅದು ಆ್ಯಕ್ಚುಲಿ CCTV ಫುಟೇಜಲ್ಲಿ ಸಿಕ್ಕಿರುವಂತಹ ವಿಡಿಯೋಗಳಿದೆಲ್ಲ. ಆ ಮಗುವನ್ನು ಎತ್ತಿ ನೆಲಕ್ಕೆ ಹೊಡೆದು ಅಲ್ಲೇ ಆ ಮಗು ಆ ಮಗುನ ಮತ್ತೆ ಆ ಅಕ್ಕಪಕ್ಕದವರೆಲ್ಲ ಬಂದು ಸೇರ್ತಿದ್ದಂಗೆ ಆ ಮಗುನ ಎತ್ಕೊತಾನೆ. ಬಟ್ ಆ ಮಗು ಆಲ್ರೆಡಿ ಪ್ರಾಣ ಪಕ್ಷಿ ಆಹಾರ ಹೋಗಿರುತ್ತೆ. ಅನೈತಿಕ ಸಂಬಂಧಕ್ಕೆ ಇನ್ನು ಎಷ್ಟು ಮಕ್ಕಳು ಬಲಿಯಾಗ್ತಾರೋ ಗೊತ್ತಿಲ್ಲ. ಮೊದಲೇ ಸಹಜ ಸಾವೇ ಜಾಸ್ತಿ ಆಗ್ತದವೆ ಅಂಥದ್ರಲ್ಲಿ ಈ ರೀತಿಯಾಗಿ ಪಾಪ ಅನೈತಿಕ ಸಂಬಂಧಕ್ಕೋ ಅಥವಾ ಇನ್ನೊಂದು, ನಾನಾಗಲೇ ಹೇಳ್ತಿದ್ನಲ್ಲ ಕೇರಳದಲ್ಲಿ ಮಗುವನ್ನು ಸಾಯಿಸಿದ್ದಾರೆ ಅಂತ. ಆ ಮಗು ಅಂದರೆ ಏನೋ ತಿಂದು ಸತ್ತೋಯ್ತು, ಆ ಥರ ಏನೋ ಕತೆ ಕಟ್ಟಕ್ಕೆ ಹೋಗಿದ್ದಾರೆ. ಈ ಪೋಸ್ಟ್ ಮಾರ್ಟಮಿಗೆ ತೊಗೊಂಡೋದಾಗಲೇ ಗೊತ್ತಾಗಿತ್ತು, ಆ ಮಗುವಿನ ಮೈ ಮೇಲೆ 50ಕ್ಕೂ ಹೆಚ್ಚು ಕಂದಿರುವಂತಹ, ಗಾಯ ಆಗಿರುವಂತಹ ಮಾರ್ಗ. ಅಂದರೆ ಹೊರಗಡೆಯಿಂದ ಕಾಣಿಸಲ್ಲ, ಬಟ್ ಒಳಗಡೆಯಿಂದ ಆ ಮಗು ಬೋನಿಗೆಲ್ಲ ಪೆಟ್ಟಾಗಿದೆ, ಸಿಗರೇಟಿಂದ ಎಲ್ಲ ಸುಟ್ಟಿದ್ದಾರೆ ಆ ಮಗುವನ್ನು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಿರೋದು. ಹೇಳ್ತಿದ್ದಾರೆ ಇಂಥವ್ರಿಗೆಲ್ಲ ಯಾಕೆ ಮಕ್ಕಳು ಬೇಕು ಅಂತ. ಒಂದಷ್ಟು ಜನ ಅಲ್ಲಿ ಸೇರಿಕೊಂಡು ಹೊಡಿಯೋದಕ್ಕೆ ನೋಡಿದಾರ ಅವನಿಗೆ, ಬಟ್ ಅವನು ಸಿಕ್ಕಿಲ್ಲ. ಪೊಲೀಸ್ನವರೆಲ್ಲ ಕಂಪ್ಲೀಟಾಗಿ ಅವನಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಜನರು ಹೇಳ್ತಿದ್ದಾರೆ ಅಂಥವ್ರಿಗೆಲ್ಲ ನೀವು ರಕ್ಷಣೆ ಕೊಡೋದ್ರಿಂದ ಏನು ಬೇಕಾದರೂ ಮಾಡ್ತಾ ಇರೋದು ಬಿಟ್ಬಿಡಿ, ಜನರೇ ನೋಡ್ಕೊಳ್ತಾರೆ ಅವ್ರನ್ನ, ಅವ್ರು ಮಾಡಿದ ಕರ್ಮನ ಅಲ್ಲೇ ತೀರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರು ಮಾತನಾಡ್ತಿದ್ದಾರೆ. ಬಟ್ ಈ ರೀತಿಯಾದಂತಹ ಘಟನೆಗಳು ಸರಾಸರಿಯಾಗಿ 2-3 ದಿನಗಳಲ್ಲೇ 3 ಇನ್ಸಿಡೆಂಟ್ಗಳು, 3 ಮಕ್ಕಳು ಸತ್ತೋಗಿದ್ದಾರೆ. ಸೊ ಇನ್ನು ಮುಂದೇನಾದರೂ ಎಚ್ಚೆತ್ಕೊಳ್ಬೇಕು ಒಂದಷ್ಟು ಜನರು. ಮದುವೆ ಆಗಿ ಮಕ್ಕಳಿದ್ದವ್ರನ್ನ ಮದುವೆ ಮಾಡ್ಕೋಬೇಕಾ, ಇನ್ನೊಬ್ರನ್ನ ಮಾಡ್ಕೋಬಾರ್ದಾ? ಎಷ್ಟೋ ಜನ ನೋಡ್ಕೊಳ್ತಿದ್ದಾರೆ ತುಂಬ ಚೆನ್ನಾಗಿ, ಅವ್ರದ್ದೇ ಮಕ್ಕಳಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಕೂಡ ಇದ್ದಾರೆ. ಬಟ್ ಇಂಥ ಕ್ರೂರವಾದಂತಹ ಮನಸ್ಥಿತಿ ಇರುವವರು ಇರ್ತಾರೆ. ಎಚ್ಚೆತ್ಕೊಳ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.